ಓಂ ಐಂ ಭ್ರೀಂ ಹನುಮತೆ ಜ್ಯೇಷ್ಠ ಮಾಸದ ಮಂಗಳವಾರದಂದು ಮರೆತೂ ಕೂಡ ಈ 3 ತಪ್ಪುಗಳನ್ನು ಮಾಡಬೇಡಿ. ಇಲ್ಲದಿದ್ದರೆ ಹನುಮಂತನ ಕೋಪಕ್ಕೆ ಗುರಿಯಾಗಬೇಕಾದೀತು ಮತ್ತು ಮನೆಯಲ್ಲಿ ದಾರಿದ್ರ್ಯತೆ ಕಾಡಬಹುದು. ನಮಸ್ಕಾರ ಬಂಧುಗಳೇ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸಕ್ಕೂ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವಿದೆ. ಆದರೆ ಚಾಂದ್ರಮಾನ ಯುಗಾದಿಯ ನಂತರ ಬರುವ ಜ್ಯೇಷ್ಠ ಮಾಸಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಜ್ಯೇಷ್ಠ ಮಾಸವು ಮೇ 17ರ ಭಾನುವಾರದಿಂದ ಪ್ರಾರಂಭವಾಗಿದೆ. ಈ ತಿಂಗಳಿಗೆ ಮಂಗಳ ಗ್ರಹದಿಂದ ಆಳಲ್ಪಟ್ಟ ಜ್ಯೇಷ್ಠ ನಕ್ಷತ್ರದ ಹೆಸರನ್ನು ಇಡಲಾಗಿದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ತಿಂಗಳು ವಿಷ್ಣು, ಹನುಮಂತ ಮತ್ತು ಸೂರ್ಯ ದೇವರನ್ನು ಪೂಜಿಸಲು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ತಿಂಗಳಿನಿಂದ ಕೆಲವು ಕಠಿಣ ಶಿಸ್ತುಗಳು ಮತ್ತು ನಿಯಮಗಳನ್ನು ಶಾಸ್ತ್ರಗಳು ಸೂಚಿಸುತ್ತವೆ. ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಮಾತ್ರವಲ್ಲದೆ ಆರ್ಥಿಕ ಮತ್ತು ಮಾನಸಿಕ ನಷ್ಟಗಳು ಆಗದಂತೆ ನಿಯಂತ್ರಿಸಬಹುದು ಎಂದು ಧಾರ್ಮಿಕ ನಂಬಿಕೆ. ಜ್ಯೇಷ್ಠ ಮಾಸವು ವಿಷ್ಣು ದೇವನಿಗೆ, ಸೂರ್ಯ ದೇವನಿಗೆ ಮತ್ತು ಹನುಮಂತ ದೇವನಿಗೆ ಸಮರ್ಪಿತವಾದ ಮಾಸವಾಗಿದ್ದು, ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ ವಿಷ್ಣು ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಮಂಗಳವಾರವೂ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಈ ಮಾಸದಲ್ಲಿ ಭಕ್ತರು ಹನುಮಂತನ ಪ್ರಾರ್ಥನೆಯನ್ನು ಮಾಡುತ್ತಾರೆ, ಸಂತೋಷ ಮತ್ತು ಸಮೃದ್ಧಿಗಾಗಿ ಅವನನ್ನು ಪ್ರಾರ್ಥಿಸುತ್ತಾರೆ. ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಮಂಗಳವಾರಗಳು ಕೇವಲ ವಾರದ ಒಂದು ದಿನವಲ್ಲ, ಅವು ಭಕ್ತಿ, ಶಕ್ತಿ ಮತ್ತು ಮುಕ್ತಿಯ ಅಪೂರ್ವ ಸಂಗಮ ದಿನಗಳು. ಉತ್ತರ ಭಾರತದಲ್ಲಿ ಇದನ್ನು ಬಡ ಮಂಗಳವಾರ ಅಥವಾ ಬುಡ್ವಾ ಮಂಗಳವಾರ ಎಂದು ಆಂಜನೇಯ ಸ್ವಾಮಿಯ ಆರಾಧನೆಗೆ ಮೀಸಲಿಟ್ಟರೆ, ದಕ್ಷಿಣ ಭಾರತದಲ್ಲಿ ಮಂಗಳ ಗೌರಿಯ ಪೂಜೆಗೆ ಮತ್ತು ಹನುಮಂತನ ವಿಶೇಷ ಕೃಪೆಗೆ ಈ ದಿನಗಳು ಸಾಕ್ಷಿಯಾಗುತ್ತವೆ. ಜ್ಯೇಷ್ಠ ಮಾಸದ ಮಂಗಳವಾರಕ್ಕೆ ಏಕೆ ಇಷ್ಟೊಂದು ವಿಶೇಷ ಸ್ಥಾನವಿದೆ? ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಯಾವ ಸರಳ ಆಚರಣೆಗಳಿಂದ ನಮ್ಮ ಜೀವನದ ಸಕಲ ಕಷ್ಟಗಳು ದೂರವಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಜ್ಯೇಷ್ಠ ಮಾಸದ ಮಂಗಳವಾರದ ಪೌರಾಣಿಕ ಹಿನ್ನೆಲೆ. ಬಂಧುಗಳೇ, ಜ್ಯೇಷ್ಠ ಮಾಸದ ಮಂಗಳವಾರದ ಹಿಂದೆ ಒಂದು ರೋಚಕ ಪೌರಾಣಿಕ ಕಥೆಯಿದೆ. ತ್ರೇತಾಯುಗದಲ್ಲಿ ಇದೇ ಜ್ಯೇಷ್ಠ ಮಾಸದ ಮಂಗಳವಾರದಂದು ಲಂಕಾಧೀಶನಾದ ರಾವಣ ಅಶೋಕವನದಲ್ಲಿದ್ದ ಸೀತಾದೇವಿಯನ್ನು ಭಗವಾನ್ ಹನುಮಂತನು ಮೊದಲ ಬಾರಿಗೆ ಭೇಟಿಯಾದನು ಎಂದು ನಂಬಲಾಗಿದೆ. ಸೀತಾದೇವಿಗೆ ಶ್ರೀರಾಮನ ಮುದ್ರಿಕೆಯನ್ನು ನೀಡಿ ಆಕೆಯ ದುಃಖವನ್ನು ದೂರ ಮಾಡಿದ ದಿನ ಇದಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಭೀಮಸೇನನಿಗೆ ತನ್ನ ಬಲದ ಬಗ್ಗೆ ಹೆಮ್ಮೆ ಬಂದಾಗ ಹನುಮಂತನು ವೃದ್ಧ ವಾನರ ರೂಪದಲ್ಲಿ ಬಂದು ಭೀಮನ ಗರ್ವಭಂಗ ಮಾಡಿದ ದಿನವು ಇದೇ ಜ್ಯೇಷ್ಠ ಮಾಸದ ಮಂಗಳವಾರ. ಅದಕ್ಕಾಗಿಯೇ ಇದಕ್ಕೆ ಬುಡ್ವಾ ಮಂಗಳವಾರ, ಅಂದರೆ ವೃದ್ಧ ಆಂಜನೇಯನ ದಿನ ಎಂದು ಕರೆಯುತ್ತಾರೆ. ಈ ದಿನ ಹನುಮಂತನನ್ನು ಭಕ್ತಿಯಿಂದ ಆರಾಧಿಸಿದರೆ ಎಂತಹ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಎಂಬುದು ಕೋಟ್ಯಂತರ ಭಕ್ತರ ನಂಬಿಕೆ. ಬಡ ಮಂಗಳವಾರದ ಮಹತ್ವ ಮತ್ತು ಹನುಮದ್ ಕೃಪೆ.
ಈ ದಿನದಂದು ಹನುಮಂತನಿಗೆ ಸಿಂಧೂರದ ಅಲಂಕಾರ ಮಾಡುವುದು, ಹನುಮಾನ್ ಚಾಲೀಸ ಅಥವಾ ಬಜರಂಗ್ ಬಾಣ ಪಠಿಸುವುದು ಅತ್ಯಂತ ಶ್ರೇಷ್ಠ. ಬಜರಂಗ್ ಬಾಣ್ ಅತ್ಯಂತ ಶಕ್ತಿಶಾಲಿ ಮತ್ತು ತೀವ್ರವಾದ ಪ್ರಾರ್ಥನೆಯಾಗಿದೆ. ಕಷ್ಟ ಕಾಲದಲ್ಲಿ ಧೈರ್ಯ ಮತ್ತು ರಕ್ಷಣೆಗಾಗಿ ಇದನ್ನು ಪಠಿಸಲಾಗುತ್ತದೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸಬಾರದು. ಕೇವಲ ತೀವ್ರವಾದ ಸಂಕಟ ಮತ್ತು ಕಷ್ಟ ಬಂದಾಗ ಮಾತ್ರ ಭಕ್ತಿಯಿಂದ ಪಠಿಸಬೇಕು. ನಿಮ್ಮ ಜಾತಕದಲ್ಲಿ ಮಂಗಳ ದೋಷವಿದ್ದರೆ, ಸಾಡೆ ಸಾತಿ ಶನಿ ಪ್ರಭಾವವಿದ್ದರೆ ಅಥವಾ ರಾಹು ಕೇತುಗಳ ಪೀಡೆ ಇದ್ದರೆ ಜ್ಯೇಷ್ಠ ಮಾಸದ ಮಂಗಳವಾರದ ಪೂಜೆಯು ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ದಕ್ಷಿಣ ಭಾರತದ ಸಂಪ್ರದಾಯದ ಪ್ರಕಾರ ಜ್ಯೇಷ್ಠ ಮಾಸದ ಮತ್ತು ಆಷಾಢ ಶ್ರಾವಣ ಮಾಸಗಳಲ್ಲಿ ಬರುವ ಮಂಗಳವಾರಗಳು ಮಹಿಳೆಯರಿಗೆ ಅತ್ಯಂತ ಪವಿತ್ರವಾದವು. ಈ ದಿನಗಳಲ್ಲಿ ಮದುವೆಯಾದ ಹೊಸ ವಧುಗಳು ಮತ್ತು ಸುಮಂಗಲಿಯರು ಮಂಗಳ ಗೌರಿ ವ್ರತವನ್ನು ಆಚರಿಸುತ್ತಾರೆ. ಪಾರ್ವತೀ ದೇವಿಯನ್ನು ಮಂಗಳ ಗೌರಿಯ ರೂಪದಲ್ಲಿ ಆರಾಧಿಸುವುದರಿಂದ ಪತಿಯ ಆಯಸ್ಸು ವೃದ್ಧಿಯಾಗುತ್ತದೆ, ದಾಂಪತ್ಯ ಜೀವನದಲ್ಲಿ ಮಧುರತೆ ನೆಲೆಸುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ಅಚಲವಾದ ನಂಬಿಕೆ ಇದೆ. ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಾಗಿನ ನೀಡಿ ಗೌರವಿಸುವುದು ಈ ದಿನದ ವಿಶೇಷತೆ. ಈ ದಿನ ಮಾಡಬೇಕಾದ ಸರಳ ಪರಿಹಾರಗಳು ಮತ್ತು ದಾನ. ಜ್ಯೇಷ್ಠ ಮಾಸವು ಬೇಸಿಗೆಯ ಉತ್ತುಂಗದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಮಾಸದ ಮಂಗಳವಾರದಂದು ಮಾಡುವ ದಾನಕ್ಕೆ 100 ಪಟ್ಟು ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ನೀವು ಮಾಡಬೇಕಾದ ಕೆಲವು ಸರಳ ಕಾರ್ಯಗಳು ಹೀಗಿವೆ. ಮೊದಲನೆಯದಾಗಿ ಜಲದಾನ. ಬಾಯಾರಿದ ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ತಣ್ಣಗಿನ ನೀರು ಅಥವಾ ಪಾನಕವನ್ನು ವಿತರಿಸುವುದು ಅತ್ಯಂತ ದೊಡ್ಡ ಪುಣ್ಯದ ಕೆಲಸ. ಎರಡನೆಯದಾಗಿ ಅನ್ನದಾನ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಆಹಾರವನ್ನು ನೀಡಿ. ಹನುಮಂತನಿಗೆ ಬೂಂದಿ, ಲಾಡು ಅಥವಾ ಬೆಲ್ಲದಿಂದ ಮಾಡಿದ ಪ್ರಸಾದವನ್ನು ಅರ್ಪಿಸಿ ಹಂಚಿ. ಮೂರನೆಯದಾಗಿ ತಂಪಾದ ವಸ್ತುಗಳು ದಾನ. ಈ ತೀವ್ರ ಶಾಖದಲ್ಲಿ ಕಷ್ಟಪಡುವವರಿಗೆ ಕೊಡೆ, ಬೀಸಣಿಗೆ ಅಥವಾ ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ. ಜ್ಯೇಷ್ಠ ಮಂಗಳವಾರದಂದು ಏನು ಮಾಡಬಾರದು? ಹೇಗೆ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಪುಣ್ಯ ಸಿಗುತ್ತದೆಯೋ ಹಾಗೆಯೇ ಈ ದಿನ ಕೆಲವು ತಪ್ಪುಗಳನ್ನು ಮಾಡುವುದರಿಂದ ನಷ್ಟವೂ ಉಂಟಾಗಬಹುದು. ಜ್ಯೇಷ್ಠ ಮಾಸದ ಮಂಗಳವಾರದಂದು ಮುಖ್ಯವಾಗಿ ಈ ವಿಷಯಗಳನ್ನು ನೆನಪಿನಲ್ಲಿ ಇಡಿ. ಈ ದಿನ ಮನೆಯಲ್ಲಿ ಸಂಪೂರ್ಣವಾಗಿ ಸಾತ್ವಿಕ ವಾತಾವರಣ ಇರಬೇಕು. ಮಾಂಸಾಹಾರ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಯಾರೊಂದಿಗೂ ಜಗಳವಾಡಬೇಡಿ, ಕೋಪ ಮಾಡಿಕೊಳ್ಳಬೇಡಿ, ಏಕೆಂದರೆ ಮಂಗಳ ಗ್ರಹವು ಕೋಪದ ಸಂಕೇತ. ಕೋಪ ಮಾಡಿಕೊಂಡರೆ ಮನೆಯಲ್ಲಿ ದಾರಿದ್ರ್ಯತೆ ಬರುತ್ತದೆ. ಮನೆಗೆ ಬಂದ ಯಾವುದೇ ಯಾಚಕನನ್ನು ಅಥವಾ ಬಡವರನ್ನು ಬರಿಗೈಯಲ್ಲಿ ಕಳುಹಿಸಬೇಡಿ. ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನೋಡಿದ್ರಲ್ಲ ಬಂಧುಗಳೇ, ಜ್ಯೇಷ್ಠ ಮಾಸದ ಮಂಗಳವಾರಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಅದ್ಭುತವಾದ ಮತ್ತು ವಿಶೇಷವಾದ ಸ್ಥಾನವಿದೆ ಎಂದು. ಈ ಪವಿತ್ರ ದಿನದಂದು ನೀವು ಕೂಡ ಭಕ್ತಿಯಿಂದ ಹನುಮಂತನನ್ನು ಮತ್ತು ಜಗನ್ಮಾತೆ ಮಂಗಳ ಗೌರಿಯನ್ನು ಪ್ರಾರ್ಥಿಸಿ ನಿಮ್ಮ ಜೀವನದ ಸಕಲ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಪಡೆಯಿರಿ. ಭಗವಂತನು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಜೈ ಶ್ರೀರಾಮ್.
ಜೈ ಬಜರಂಗಬಲಿ. हनुमते श्रीरामदूताय नमः. श्रीरामदूताय